ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಮ್ಮ ಚನ್ನಗಿರಿಯ ಒಂದು ಚೌಡಮ್ಮ ದೇವಿ ಹಬ್ಬ ಕೊನೆ ದಿನ. ಇವತ್ತು ಶುಕ್ರವಾರ ಬಂದಿದೆ. ಬಂದಂಥ ಹೆಣ್ಮಕ್ಳಿಗೆ ಒಂದು ಬ್ಲೌಸ್ ಪೀಸ್ ಮಡ್ಲಕ್ಕಿ ಮತ್ತು ಬಳೆಯನ್ನು ಕೊಡ್ತಾಯಿದ್ದಾರೆ. ಇಲ್ಲಿ ಅರಿಶಿನ ಕುಂಕುಮ ತಾಯಿಯ ಸನ್ನಿಧಿಯಲ್ಲಿ ಹೂವು ಕೊಡ್ತಾಯಿದ್ದಾರೆ. ಒಂದು ಖುಷಿ ಆಗುತ್ತೆ. ನಮ್ಮ ಚನ್ನಗಿರಿಯಲ್ಲಿ ಈ ಸಲ ತುಂಬ ಚೆನ್ನಾಗಿ ಮಾಡಿದರು ಹಬ್ಬ. ಇಲ್ಲಿ ಸುಮಾರು ಜನ ಇನ್ನೂ ಇದ್ದಾರೆ. ಮತ್ತೇನು ಇವತ್ತು ಸಹ ಎಲ್ಲರಿಗೂ ಪ್ರಸಾದನ ಕೊಡ್ತಾಯಿದ್ದಾರೆ. ನಮಗೆ ಆ ತಾಯಿನ ನೋಡಲಿಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಹಬ್ಬ ಬರುತ್ತೆ ಚನ್ನಗಿರಿಯಲ್ಲಿ. ನಮಗೂ ಸಹ ಬಳೆ ಮತ್ತು ಮಡ್ಲಕ್ಕಿ ಬ್ಲೌಸ್ ಪೀಸನ್ನು ಕೊಟ್ಟರು ಇಲ್ಲಿ. ತುಂಬ ಖುಷಿಯಾಯಿತು ಅಮ್ಮನ ನೋಡಿ ನಮಗೆ. ಮತ್ತು ನಾವು ಇಲ್ಲಿ ಪ್ರದಕ್ಷಿಣೆನ ಹಾಕ್ಕೊಂಡು ಅಮ್ಮನಿಗೆ ಹೋಗಿ ನಮಸ್ಕಾರ ಮಾಡಿ ತಾಯಿಗೆ ಆ ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಏನಪ್ಪ ಇವರು ಇದೇ ಕಂಟೆಂಟ್ ಹಾಕ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ಇದು ತುಂಬ ವಿಶೇಷ. ನಮ್ಮ ಚನ್ನಗಿರಿಯಲ್ಲಿ ತುಂಬ ಒಂದು ಸಂತೋಷ ಆಗುತ್ತೆ, ನೋಡಲಿಕ್ಕೆ ಖುಷಿ ಆಗುತ್ತೆ. ನಮ್ಮ ಚನ್ನಗಿರಿ ಒಂದು ಜಗ ಅಂತ ಇದೆ. ಮೈಸೂರು ದಸರಾ ಬಂದಾಗ ಅರಮನೆ ಯಾವ ಥರ ಕಾಣುತ್ತೋ ಆ ಥರ ಚನ್ನಗಿರಿ ಈ ಸಲ ಈ ಅಮ್ಮನ ಹಬ್ಬದಲ್ಲೇ ಆ ಥರ ಕಾಣ್ತು ನನಗೆ. ತುಂಬ ಒಂದು ಈ ಸಲ ಎಲ್ಲರೂ ಸಹ ತುಂಬ ಒಂದು ಚೆನ್ನಾಗಿ ಹಬ್ಬನ ಚನ್ನಗಿರಿಯಲ್ಲಿ ಆಚರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮಗೆ ಅಮ್ಮನವರ ಒಂದು ದರ್ಶನ ತಗೊಳ್ಳೋಕ್ಕೆ ತುಂಬ ಒಂದು ಖುಷಿ. ಇದು ರೋಡ್ ಸೈಡಲ್ಲೇ ಇದೆ ಅಮ್ಮ. ತುಂಬ ನಾನು ಇಲ್ಲಿ ಬೇಡ್ಕೊಂಡಿರೋದು ಇವತ್ತೇನಪ್ಪ ಅಂದರೆ, ಆದಷ್ಟು ಒಂದು ಅಪಘಾತಗಳ ಒಂದು ಸಂಖ್ಯೆ ಹೋಗಲಿ, ಬರದೇ ಇರಲಿ, ಯಾರಿಗೂ ಸಹ ಅನ್ಯಾಯ ಆಗದೇ ಇರಲಿ, ಯಾರಿಗೂ ಸಹ ತೊಂದರೆ ಆಗದೇ ಇರಲಿ ಅಂತೇಳಿ ನನ್ನ ಒಂದು ಅಮ್ಮನ ಹತ್ರ ಹರಕೆ ಇವತ್ತು. ಯಾಕೆಂದರೆ ಅಮ್ಮ ರಕ್ಷಣೆ ಮಾಡಬೇಕು ನಮಗೆ. ಯಾಕೆಂದರೆ ಯಾವ ಮಕ್ಕಳನ್ನು ಸಹ ಮಕ್ಕಳು ನೋಡಿ ಫ್ರೆಂಡ್ಸ್, ಎಲ್ಲರೂ ಇಲ್ಲೇ ಹೋಗ್ತಾ ಇರ್ತೀವಿ. ನಾವು ಆ ತಾಯಿನ ಆಶೀರ್ವಾದನ ನಾವೆಲ್ಲ ಅದನ್ನೇ ಬೇಡ್ಕೊಂಡಿದ್ದು. ಯಾಕೆಂದರೆ ಯಾರು ಸಹ ಒಂದು ತುಂಬ ಇವತ್ತಿನ ವಾತಾವರಣದಲ್ಲಿ ನಾವು ಭಾಳ ಹುಷಾರಾಗಿ ಇದನ್ನು ಮಾಡಬೇಕು ಫ್ರೆಂಡ್ಸ್. ಯಾಕೆಂದರೆ ಚಲನೆ ಮಾಡಬೇಕು. ನನ್ನ ಹರಕೆ ನಾನು ತಾಯಿ ಹತ್ರ ಕೇಳ್ಕೊಂಡಿದ್ದು ಒಂದೇ. ಯಾಕೆಂದರೆ ತುಂಬ ಅನ್ಯಾಯಗಳಾಗ್ತಾಯಿದೆ, ತುಂಬ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಆ ತಾಯಿ ಹತ್ರ ಅದೊಂದು ಹೇಳ್ಕೊಂಡೆ ಅಷ್ಟೇ. ಏನಪ್ಪ ಅಂದರೆ ತುಂಬ ವಿಜೃಂಭಣೆಯಿಂದ ಇವತ್ತು ಅಲಂಕಾರ ಅಮ್ಮಂದು ಮಗು ಎತ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮ ಅಮ್ಮನವರು. ನೋಡೋಕ್ಕೆ ಒಂದು ಖುಷಿ ಅನ್ನಿಸ್ತು ನನಗೆ. ಮತ್ತು ಅದೇ ರೀತಿ ಇಲ್ಲಿ ಒಂದು ನವಶಕ್ತಿ ವೈಭವ ಅಂತ ಹೇಳ್ತಾರೆ ನೋಡಿ, ಆ ಥರ ಒಂದೊಂದು ರೂಪದಲ್ಲಿ ಒಂದೊಂದು ತಾಯಿಯ ಒಂದು ಅವತಾರಗಳನ್ನು ಇಲ್ಲಿ ಕೂರಿಸಿದ್ದಾರೆ ವಿಗ್ರಹಗಳ ರೂಪದಲ್ಲಿ. ಇದಂತೂ ಕಣ್ಮನ ಸೆಳೆಯುತ್ತೆ ನಮಗೆ. ಬಂದವರೆಲ್ಲ ಸಹ ಇದನ್ನೇ ನೋಡ್ತಾನೆ ಇರಬೇಕಂತ ಅನಿಸುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಒಂದು ನವಶಕ್ತಿಯ ಒಂದು ರೂಪನ ಧಾರಣೆ ಮಾಡಿ ಆ ಒಂದು ತಾಯಿಯನ್ನು ಅಲಂಕಾರ ನೋಡಲಿಕ್ಕೆ ಒಂದು ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಇವನ್ನೆಲ್ಲ ಕಣ್ಣಲ್ಲಿ ನಾವು ಹೋಗಿ ಹತ್ರ ನೋಡಿದಾಗ ಇನ್ನೂ ಸಂತೋಷ ಆಗುತ್ತೆ. ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ನಾವು ನಮ್ಮ ಕಣ್ಣಿಂದ ನೋಡಿದಾಗ ತುಂಬ ಖುಷಿ ಅಂತ ಅನ್ನಿಸ್ತು ಸ್ನೇಹಿತರೆ. ಹಂಗಾಗಿ ನಾನು ಇವತ್ತು ಕೊನೆಯ ದಿನ ಶುಕ್ರವಾರ ಅಮ್ಮನ ಒಂದು ದರ್ಶನ ತಗೊಳ್ಳೋಣ ಅಂತ ಬಂದ್ವಿ. ಕೇಸರಿ ಭಾತನ್ನು ಮಾಡಿದರು. ಭಾಳ ಚೆನ್ನಾಗಿತ್ತು ಪ್ರಸಾದ, ತುಂಬ ಚೆನ್ನಾಗಿ ಮಾಡಿದರು. ತುಂಬ ಜನ ಬರ್ತಾನೆ ಇದ್ದರು. ನಾವೀಗ ಕೇಸರಿ ಭಾತನ್ನು ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.